ಹಿಂದೂ ದೇವಾಲಯಗಳ ಹಣ ಬೇರೆ ಕಡೆ ಪೋಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಸುಳ್ಳಿನ ಮಾಹಿತಿ. ಅದು ಇದುವರೆಗೂ ಯಾವುದೇ ಹಿಂದೂ ದೇವಾಲಯಗಳ ಹಣವನ್ನು ಬೇರೆ ವರ್ಗಕ್ಕೆ ಕಳಿಸ್ತಾ ಇಲ್ಲ. ಸಿ ವರ್ಗದ ದೇವಸ್ಥಾನಗಳಿಗೆ ಇವತ್ತು ಏನು ಸಿ ವರ್ಗದ ದೇವಸ್ಥಾನದ ಅರ್ಚಕರುಗಳಿಗೆ ಒಂದು ಉತ್ತಮವಾದಂಥ ಆದೇಶ ಮಾಡಿದ್ದಾರೆ. ಮೊದಲಿಗೆ ಯಾವುದೇ ಆದೇಶ ಇರಲಿಲ್ಲ, ಬರೀ ತಸ್ತಿಕನ್ನು ಮಾತ್ರ ಕೊಡ್ತಾಯಿದ್ರು. ಈಗ ಉಚಿತವಾಗಿ ಅರ್ಚಕರು ಕಾಶಿ ಯಾತ್ರೆಗೆ ಹೋಗೋದಕ್ಕೆ ಮತ್ತು ರಾಮೇಶ್ವರ ಯಾತ್ರೆಗೆ ಹೋಗೋದಕ್ಕೆ, ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಇದುವರೆಗೂ ಬಡ ಅರ್ಚಕರು ಮಕ್ಕಳ ವಿದ್ಯಾಭ್ಯಾಸದ್ದು ತುಂಬ ಕುಂಠಿತವಾಗಿತ್ತು. ಆದರೆ ಈಗ 5,000ರಿಂದ 1,00,000ದವರೆಗೂ ಅರ್ಚಕರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ವಿದ್ಯಾ ಯೋಜನೆ ಮಾಡಿದ್ದಾರೆ. ಮತ್ತು ಅರ್ಚಕರು ಅನಿರೀಕ್ಷಿತ ಮರಣ ಹೊಂದಿದ ಸಂದರ್ಭದಲ್ಲಿ 2 ಲಕ್ಷ ಇದ್ದಿದ್ದು ಈಗ 5 ಲಕ್ಷಕ್ಕೆ ಏರಿಸಿದ್ದಾರೆ. ಅದು ತುಂಬ ಸಂತೋಷದ ವಿಷಯ. ಮತ್ತು ಈಗಿನ ಸರ್ಕಾರದಲ್ಲಿ ಅರ್ಚಕರ ಪರವಾಗಿ ಕಾಳಜಿಯನ್ನು ತಗೊಂಡು ಅವರ ಜವಾಬ್ದಾರಿತವಾಗಿ ಕೆಲಸ ಮಾಡೋದಕ್ಕೆ ಅವರು ನಮಗೆ ಸಹಕರಿಸಿದ್ದಾರೆ. ಹಾಗೆಯೇ ಏನು ಅಪವಾದಗಳು ಹೋಗ್ತಾ ಇದೆ, ದೇವಸ್ಥಾನದ ಹಿಂದೂ ದೇವಾಲಯಗಳ ಹಣ ಬೇರೆ ಕಡೆ ಪೋಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು, ಸುಳ್ಳಿನ ಮಾಹಿತಿ. ಅದು ಇದುವರೆಗೂ ಯಾವುದೇ ಹಿಂದೂ ದೇವಾಲಯಗಳ ಹಣವನ್ನು ಬೇರೆ ವರ್ಗಕ್ಕೆ ಕಳಿಸ್ತಾ ಇಲ್ಲ. ಅದು ಪೂರ್ಣವಾಗಿ ಹಿಂದೂ ದೇವಾಲಯಗಳು ಇದಾಗ್ತಾ ಇದೆ. ಆದರೆ ಇದುವರೆಗೂ ಏನು ಮಾಡ್ತಾಯಿದ್ರು, ಹಿಂದೂ ದೇವಾಲಯಗಳ ಹಣವನ್ನು ಹಿಂದೂ ದೇವಾಲಯಗಳು ಅಂದರೆ ಧಾರ್ಮಿಕ ದತ್ತಿ ಇಲಾಖೆ ಪಡದೇ ಇರತಕ್ಕಂಥ ದೇವಸ್ಥಾನಗಳಿಗೆ ಹಣವನ್ನು ವಿನಿಯೋಗ ಮಾಡ್ತಾಯಿದ್ರು. ಈಗ ಅದನ್ನು ಬೇರೆ ವರ್ಗಕ್ಕೆ ಹೋಗಬಾರ್ದು, ನಮ್ಮ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ಅರ್ಚಕರ ಒಂದು ಕ್ಷೇಮಾಭಿವೃದ್ಧಿಗೆ ಅನುಕೂಲ ಆಗಬೇಕು ಅಂತ ಹೇಳಿಬಿಟ್ಟು ಈಗಿನ ನಮ್ಮ ಮುಜರಾಯಿ ಮನುಷ್ಯರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು ಅದನ್ನು ಹೊಸದಾಗಿ ಜೀವ ತಂದು ಇವತ್ತು ಅರ್ಚಕರ ಪರವಾಗಿ ಅರ್ಚಕರ ಅಭಿವೃದ್ಧಿಗೋಸ್ಕರ ಈ ಒಂದು ಹಣ ವಿನಿಯೋಗ ಆಗ್ತಾ ಇದೆ. ಇದೇ ಕೆಲವರೆಲ್ಲ ಬೇರೆ ಬೇರೆ ತಪ್ಪು ಮಾಹಿತಿಗಳು ಬರ್ತಾ ಇದೆ. ಅದು ತಪ್ಪು. ಇದುವರೆಗೂ ಕೂಡ ಯಾವುದೂ ಕೂಡ ನಮಗೆ ತಿಳಿದ ಮಟ್ಟಿಗೆ ಹಿಂದೂ ಧಾರ್ಮಿಕ ದೇವಸ್ಥಾನಗಳ ಹುಂಡಿ ಹಣ ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ಕಳಿಸಿದ್ದಾರೆ. ಆದರೆ ಈಗ ಅರ್ಚಕರ ಪರವಾಗಿ ಅರ್ಚಕರ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದಾರೆ. ಅದು ನಮಗೆಲ್ಲ ತುಂಬ ಸಂತೋಷದ ವಿಷಯ.